ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಂಡಿ ಇನ್ ಕನ್ನಡ. ಸೊ ಗೈಸ್, ಇವತ್ತಿನ ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಟೀಮು ವಿಜಯ ಹಜಾರೆಲಿ ಫೈನಲ್ಗೆ ಹೋಗಿದ್ದಾರೆ ಗೈಸ್. ಹೌದು ಗೈಸ್, ನಮ್ಮ ಕರ್ನಾಟಕ ಟೀಮು ವಿಜಯ ಹಜಾರೆ ಟ್ರೋಫಿಲಿ ಹರಿಯಾಣ ಡಿಫೆಂಡಿಂಗ್ ಚಾಂಪಿಯನ್ಸ್ನ ಸೋಲಿಸಿ ಫಿನಾಲೆಗೆ ಕಾಲಿಟ್ಟಿದ್ದಾರೆ. ಅದರಲ್ಲಿ ಮೇನಾಗಿ ಬಂದ್ಬಿಟ್ಟು ನಮ್ಮ RCB ಹುಲಿ ದೇವದತ್ ಪಡಿಕ್ಕಲ್ 86 ರನ್ ಹೊಡೆಯೋ ಮೂಲಕ ನಮ್ಮ ಕರ್ನಾಟಕ ಟೀಮ್ನ ಫೈನಲ್ಗೆ ತಗೊಂಡೋಗಿದ್ದಾರೆ ಗೈಸ್. ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ RCB WPL ಲೀಗ್ನ RCBಲಿ ಸೋಫಿ ಮಲಿನಕ್ಸ್ ಅಂತಿದ್ರಲ್ಲ ಗೈಸ್, ಅವ್ರಿಗೆ ಇಂಜುರಿ ಆದ ಕಾರಣ ಅವರು ಆ WPLಯಿಂದ ರೂಲ್ಡ್ ಔಟ್ ಆಗಿದ್ದಾರೆ. ಅವ್ರನ್ನ ರೀಪ್ಲೇಸ್ಮೆಂಟ್ ಆಗಿ ಚಾರ್ಲಿ ಡೀನ್ ಅನ್ನೋರು ಇಂಗ್ಲೆಂಡ್ ಪ್ಲೇಯರ್ನ ರಿಪ್ಲೇಸ್ ಮಾಡಿದ್ದಾರೆ. ಅವರು ರೈಟ್ ಆರ್ಮ್ ಆಫ್ ಬ್ರೇಕ್ ಮತ್ತು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ನು ಗೈಸ್. ಇವತ್ತಿನ ಮೂರನೇ ಅಪ್ಡೇಟ್ ಬಂದ್ಬಿಟ್ಟು ಕರುಣ್ ನಾಯರ್ ಅವರ ಬಗ್ಗೆ ಗೈಸ್. ಇವ್ರದ್ದು ಆ್ಯಾವ್ರೇಜ್ 752 ಇದೆ, ರನ್ಸು 752 ಇದೆ. ಆಡಿರೋದೇ 7 ಮ್ಯಾಚಲ್ಲಿ 752 ರನ್ಸು. ಇವತ್ತು ಆಡಿರೋ ಮ್ಯಾಚಲ್ಲಿ ಗೈಸ್ 35 ಬಾಲ್ಗೆ 51 ಇರುತ್ತೆ ಗೈಸ್. ನೆಕ್ಸ್ಟು 44 ಬಾಲ್ಗೆ 88 ರನ್ ಹೊಡಿತಾರೆ ಗೈಸ್. ಒಟ್ನಲ್ಲೊಂದು ಬೆಂಕಿ ಫಾರ್ಮಲ್ಲಿದ್ದಾರೆ ಇವರು. ಸೊ ಗೈಸ್, ಇವತ್ತಿನ 4ನೇ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ ಟೀಮ್ ಇಂಡಿಯಾಗೆ ಹೊಸದಾಗಿ BCCI ಬ್ಯಾಟಿಂಗ್ ಕೋಚ್ನ ಅಪಾಯಿಂಟ್ ಮಾಡಿದ್ದಾರೆ ಗೈಸ್. ಅವ್ರ ಹೆಸರು ಬಂದ್ಬಿಟ್ಟು ಸುಧಾಂಶು ಕೋಟಾಕ್. ಇವ್ರನ್ನ ಹೊಸದಾಗಿ ನಮ್ಮ BCCI ಇಂಡಿಯನ್ ಟೀಮ್ಗೆ ಬ್ಯಾಟಿಂಗ್ ಕೋಚಾಗಿ ಅಪಾಯಿಂಟ್ ಮಾಡಿದ್ದಾರೆ ಗೈಸ್. ಇದಾಗಿತ್ತು ಇವತ್ತಿನ ಅಪ್ಡೇಟ್. ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.